ನಮಸ್ಕಾರ ಭವಿಷ್ಯದ ನಾಯಕರೇ. ಇಂದು ನಾವು ಒಂದು ಬಹಳ ವಿಶೇಷವಾದ ಪಾಯದ ಬಗ್ಗೆ ಮಾತನಾಡೋಣ. ಇದು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯ ಪಯನ್ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುವ ಒಬ್ಬ IAS ಅಧಿಕಾರಿ, ಒಬ್ಬ IPS ಅಧಿಕಾರಿ, ಒಬ್ಬ IFS ಅಧಿಕಾರಿ. ಇದನ್ನು ಕೇವಲ ಒಂದು ಪರೀಕ್ಷೆ ಎಂದು ಭಾವಿಸಬೇಡಿ, ಬದಲಿಗೆ ನಮ್ಮ ಮಹಾನ್ ರಾಷ್ಟ್ರವಾದ ಭಾರತಕ್ಕೆ ಸೇವೆ ಸಲ್ಲಿಸಲು ಸಿಕ್ಕ ಒಂದು ಸುವರ್ಣಾವಕಾಶ ಎಂದು ತಿಳಿಯಿರಿ. ನಮಸ್ಕಾರ ಭವಿಷ್ಯದ ನಾಯಕರೇ. ಇಂದು ನಾವು ಒಂದು ಬಹಳ ವಿಶೇಷವಾದ ಪಯಣದ ಬಗ್ಗೆ ಮಾತನಾಡೋಣ. ಇದು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯ ಪಯಣ. ಇದು ನಿಮ್ಮನ್ನು IAS, IPS, IFS ಅಧಿಕಾರಿ ಎನ್ನುತ್ತಾರೆ. ಇದನ್ನು ಕೇವಲ ಒಂದು ಪರೀಕ್ಷೆ ಎಂದು ಭಾವಿಸಬೇಡಿ, ಬದಲಿಗೆ ನಮ್ಮ ಮಹಾನ್ ರಾಷ್ಟ್ರವಾದ ಭಾರತಕ್ಕೆ ಸೇವೆ ಸಲ್ಲಿಸಲು ಸಿಕ್ಕ ಒಂದು ಸುವರ್ಣಾವಕಾಶ ಎಂದು ತಿಳಿಯಿರಿ. ನಮ್ಮ ದೇಶದ ಪ್ರಗತಿ ಮತ್ತು ಜನರ ಕಲ್ಯಾಣಕ್ಕಾಗಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯವಸ್ಥೆಯ ಭಾಗವಾಗಲು ಇದೊಂದು ಅವಕಾಶ. ಆ ಪರೀಕ್ಷೆಯು ಅತ್ಯಂತ ಕಠಿಣವೆಂದು ಹೆಸರುವಾಸಿಯಾಗಿದೆ, ಆದರೆ ಸರಿಯಾದ ಮಾರ್ಗದರ್ಶನ ಮತ್ತು ನಿಮ್ಮ ಸಮರ್ಪಣೆಯೊಂದಿಗೆ ನೀವು ಖಂಡಿತವಾಗಿಯೂ ಆ ಸವಾಲನ್ನು ಗೆಲ್ಲಬಹುದು. ನಿಮ್ಮ ದೊಡ್ಡ ಕನಸುಗಳನ್ನು ಒಂದು ಶಕ್ತಿಯಾದ ವಾಸ್ತವಕ್ಕೆ ಪರಿವರ್ತಿಸಲು ಇದು ನಿಮ್ಮ ಅವಕಾಶ. ನಿಮ್ಮ ಅಂತಿಮ ಗುರಿಯನ್ನು ಸಾಧಿಸುವತ್ತ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ಹೊತ್ತಿಗೆ ಮೊದಲ ಹೆಜ್ಜೆ ಇಡೋಣ. ಆ ಪಯಣಕ್ಕೆ ಧೈರ್ಯ, ತಾಳ್ಮೆ ಮತ್ತು ಮುರಿಯಲಾಗದ ಚಿಂತನೆಯ ಅಗತ್ಯವಿದೆ. ಇದೊಂದು ಮ್ಯಾರಥಾನ್ ಅಥವಾ ನೀವು ಆಯ್ಕೆ ಪ್ರಾರಂಭಿಸಿದ್ದೀರಿ ಎಂಬುದನ್ನು ನೆನಪಿಡಿ. ಆ ಸಮಸತ್ರವನ್ನು ಭರಿಸುವ ಕನಸನ್ನು ಬಿಗಿಯಾಗಿ ಹಿಡಿದುಕೊಂಡಿ. ಯುಪಿಎಸ್ಸಿ ಪರೀಕ್ಷೆಯು 3 ಹಂತಗಳಲ್ಲಿ ರಚನೆಯಾಗಿದೆ. ಪ್ರಾಥಮಿಕ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಪ್ರಿಲಿಮ್ಸ್ ಮೊದಲ ಆಚರಣೆಯಾಗಿದೆ. ಇದನ್ನು ಒಂದು ಸ್ಕ್ರೀನಿಂಗ್ ಪರೀಕ್ಷೆ ಎಂದು ಭಾವಿಸಿ. ಇದು 2 ವಸ್ತುನಿಷ್ಠ ಮಾದರಿಯ ಪತ್ರಿಕೆಗಳನ್ನು ಆವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದೆ. ಇಲ್ಲಿ ನೀವು ಗಳಿಸುವ ಅಂಕಗಳನ್ನು ನಿಮ್ಮ ಅಂತಿಮ ರ್ಯಾಂಕಿಂಗ್ಗೆ ಪರಿಗಣಿಸಲಾಗುವುದಿಲ್ಲ, ಆದರೆ ಮೇನ್ಸ್ಗೆ ಅರ್ಹತೆ ಪಡೆಯಲು ನೀವು ಇದರಲ್ಲಿ ಉತ್ತೀರ್ಣರಾಗಬೇಕು. ಮುಖ್ಯ ಪರೀಕ್ಷೆ ಅಥವಾ ಮೇನ್ಸ್ ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯದ ನಿಜವಾದ ಪರೀಕ್ಷೆಯಾಗಿದೆ. ಪ್ರಿಲಿಮ್ಸ್ಗಿಂತ ಭಿನ್ನವಾಗಿ ಆ ಹಂತವು ವಿವರಣಾತ್ಮಕವಾಗಿದೆ, ಅಂದರೆ ನೀವು ವಿವರವಾದ ಪ್ರಬಲ ಮಾದರಿಯ ಉತ್ತರಗಳನ್ನು ಬರೆಯಬೇಕಿದೆ. ಮೇನ್ಸ್ 9 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಆ ಪತ್ರಿಕೆಗಳಲ್ಲಿ ಇಲ್ಲರಲ್ಲಿ ನೀವು ಗಳಿಸುವ ಅಂಕಗಳು ನಿಮ್ಮ ಸಂದರ್ಶನದ ಅಂಕಗಳೊಂದಿಗೆ ನಿಮ್ಮ ಅಂತಿಮ ರ್ಯಾಂಕ್ ಅನ್ನು ನಿರ್ಧರಿಸುತ್ತದೆ. ಯುಪಿಎಸ್ಸಿ ಪರೀಕ್ಷೆಯು 3 ಹಂತಗಳಲ್ಲಿ ರಚನೆಯಾಗಿದೆ. ಪ್ರಾಥಮಿಕ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ಮೊದಲ ರಚನೆಯಾಗಿದೆ. ಇದನ್ನೊಂದು ಸ್ಕ್ರೀನಿಂಗ್ ಪರೀಕ್ಷೆ ಎಂದು ಭಾವಿಸಿ. ಮೇನ್ಸ್ ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯದ ನಿಜವಾದ ಪರೀಕ್ಷೆಯಾಗಿದೆ. ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನವಾಗಿದ್ದು ಇತಿಹಾಸ, ಭೂಗೋಳ, ರಾಜನೀತಿ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಿದೆ. ಪತ್ರಿಕೆ 2 ನಾಗರಿಕ ಸೇವಾ ಯೋಗ್ಯತಾ ಪರೀಕ್ಷೆ ಆಗಿದ್ದು ಕಾಂಬ್ರಹೆನ್ಷ, ತಾರ್ಕಿಕ ಸಾಮರ್ಥ್ಯ ಮತ್ತು ಮೂಲಭೂತ ಸಂಖ್ಯಾ ಜ್ಞಾನವನ್ನು ಪರೀಕ್ಷಿಸುತ್ತದೆ. ಸಿಸ್ಯಾಟ್ ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದರೂ ನೀವು ಕನಿಷ್ಠ 3ನೇ ಒಂದು ಭಾಗ ಅಂಕಗಳನ್ನು ಪಡೆಯಬೇಕು. ನೀವು ಅದನ್ನು ನಿರ್ಲಕ್ಷಿಸುವಂತಿಲ್ಲ. ಮೇನ್ಸ್ 9 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರಬಂಧ 4 GS ಪತ್ರಿಕೆಗಳು, 2 ಅನ್ಶಿಕ್ಷಿತ ಪತ್ರಿಕೆಗಳು ಮತ್ತು 2 ಭಾಷಾ ಪತ್ರಿಕೆಗಳು. ಆ ಮೊದಲ ಮಹತ್ವದ ಮಾಲಿಗಲ್ಲನ್ನು ದಾಟಲು ಪ್ರಿಲಿಮ್ಸ್ 2 ಪತ್ರಿಕೆಗಳು ಅಷ್ಟೇ ಮುಖ್ಯ. ಪ್ರಿಲಿಮ್ಸ್ನಲ್ಲಿ ಯಶಸ್ವಿಯಾಗಲು ನೀವು ಹಲವಾರು ಪ್ರಮುಖ ವಿಷಯಗಳಲ್ಲಿ ಬಲವಾದ ಅಡಿಪಾಯವನ್ನು ನಿರ್ಮಿಸಬೇಕು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ಗಾಗಿ ಭಾರತೀಯ ಇತಿಹಾಸ, ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಮೇಲೆ ಗಮನಹರಿಸಿ. ಭೂಗೋಳ, ಭಾರತ ಮತ್ತು ವಿಶ್ವ 2, ಭಾರತೀಯ ರಾಜನೀತಿ ಮತ್ತು ಆಡಳಿತ, ಆರ್ಥಿಕತೆ ಮತ್ತು ಸಾಮಾಜಿಕ ಅಭಿವೃದ್ಧಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಚಲಿತ ವಿದ್ಯಮಾನಗಳು. ಕಳೆದ ಇಯರ್ಸ್ ಪ್ರಚಲಿತ ಉತ್ತನೆಗಳು ಅತ್ಯಂತ ಪ್ರಮುಖವಾಗಿವೆ. ದಿ ಹಿಂದೂ ಅಥವಾ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನಂತ ಉತ್ತಮ ರಾಷ್ಟ್ರೀಯ ದಿನಪತ್ರಿಕೆಯನ್ನು ಮತ್ತು ಮಾಸಿಕ ಪ್ರಚಲಿತ ವಿದ್ಯಮಾನಗಳ ಮೇಲ್ಭಾಗವನ್ನು ಪ್ರತಿದಿನ ಓದುವುದು ಕಡ್ಡಾಯ. ಪ್ರಿಲಿಮ್ಸ್ನಲ್ಲಿ ಯಶಸ್ವಿಯಾಗಲು ನೀವು ಭಾರತೀಯ ಇತಿಹಾಸ, ಭೂಗೋಳ, ರಾಜನೀತಿ, ಆರ್ಥಿಕತೆ, ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳಲ್ಲಿ ಬಲವಾದ ಅಡಿಪಾಯವನ್ನು ನಿರ್ಮಿಸಬೇಕು. ಮುಖ್ಯ ಪರೀಕ್ಷೆಗೆ ಪಠ್ಯಕ್ರಮವು ಗಣ್ಯವಾಗಿ ವಿಸ್ತರಿಸುತ್ತದೆ.
ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದು ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ, ಇತಿಹಾಸ ಮತ್ತು ಭೂಗೋಳವನ್ನು ಒಳಗೊಂಡಿದೆ. ಪತ್ರಿಕೆ 2 ಆರಲ್ಲಿ ಸಂವಿಧಾನ, ರಾಜನೀತಿ, ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಪತ್ರಿಕೆ 3 ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ, ಜೈವಿಕ ವಿವಿಧತೆ, ಪರಿಸರ, ಭದ್ರತೆ ಮತ್ತು ವಿಪತ್ತು ನಿರ್ವಹಣೆಯನ್ನು ಆಳವಾಗಿ ಪರಿಶೀಲಿಸುತ್ತದೆ. ಅಂತಿಮವಾಗಿ ಪತ್ರಿಕೆ 4 ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಯೋಗ್ಯತೆಯ ಬಗ್ಗೆ. ನಿಮ್ಮ ಔತ್ಸುಕ ವಿಷಯವನ್ನು ಆರಿಸುವುದು ಒಂದು ನಿರ್ಣಾಯಕ ನಿರ್ಧಾರವಾಗಿದ್ದು, ಅದು ನಿಮ್ಮ ಅಂತಿಮ ಅಂಕಗಳ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದು. ಸಾಹಿತ್ಯ ಮತ್ತು ಮಾನವಿಕ ಶಾಸ್ತ್ರಗಳಿಂದ ಹಿಡಿದು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವರೆಗೆ ನಿಮಗೆ ವಿಷಯಗಳಿವೆ. ನಿಮಗೆ ನಿಜವಾಗಿಯೂ ಆಸಕ್ತಿ ಇರುವ ಯಾವ ಪದವಿಯಿಂದ ಹಿನ್ನೆಲೆ ಜ್ಞಾನವಿರುವ ವಿಷಯವನ್ನು ಆರಿಸಿ. ನಿಮ್ಮ ಅಂತಿಮ ಆಯ್ಕೆಯನ್ನು ಮಾಡುವ ಮೊದಲು ಪಾಠ್ಯಕ್ರಮ ಮತ್ತು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ. 6ರಿಂದ 12ನೇ ತರಗತಿಯವರೆಗಿನ NCERT P ಪುಸ್ತಕಗಳೊಂದಿಗೆ ಅಡಿಪಾಯ ಪ್ರಾರಂಭವಾಗುತ್ತದೆ. NCERT ಪುಸ್ತಕಗಳನ್ನು ಎಂದಿಗೂ ಬಿಡಬೇಡಿ. ಆ ಪುಸ್ತಕಗಳು ಮೂಲಭೂತ ಪರಿಕಲ್ಪನೆಗೆ ಸುಪ್ತ ತಿಳುವಳಿಕೆಯನ್ನು ಒದಗಿಸುತ್ತದೆ. ನಿಮ್ಮ ತಯಾರಿಯ ಪೇನವನ್ನು ಒಂದು ವ್ಯೂಹಾತ್ಮಕ ಯೋಜನೆಯಂತೆ ರೂಪಿಸಬೇಕು. ವಾಸ್ತವಿಕ ಮತ್ತು ಸಾಧಿಸಬಹುದಾದ ವೇಳಾಪಟ್ಟಿಯನ್ನು ರಚಿಸಿ. ಮೊದಲ ದಿನವೇ 16 ಗಂಟೆಗಳ ಅಧ್ಯಯನ ಮಾಡಲು ಪ್ರಯತ್ನಿಸಬೇಡಿ. ನಿರ್ವಹಿಸಬಹುದಾದ 6ರಿಂದ 8 ಗಂಟೆಗಳೊಂದಿಗೆ ಪ್ರಾರಂಭಿಸಿ ಮತ್ತು ಕ್ರಮೇಣ ಅದನ್ನು ಹೆಚ್ಚಿಸಿ. ತ್ವರಿತಗಿಂತ ಸ್ಥಿರತೆ ಹೆಚ್ಚು ಮುಖ್ಯ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ತಯಾರಿಗೆ ಒಂದು ಸಮಗ್ರ ವಿಧಾನವು ಒಂದು ನಿರ್ಣಾಯಕ ತಂತ್ರವಾಗಿದೆ. ಅನೇಕ ವಿಷಯಗಳು ಸಾಮ್ಯತೆ ಹೊಂದಿವೆ. ಪ್ರಿಲಿಮ್ಸ್ಗಾಗಿ ಪ್ರಮುಖ ಅಂಶಗಳ ಟಿಪ್ಪಣಿಗಳನ್ನು ಮಾಡುವಾಗ ಮೇನ್ಸ್ಗಾಗಿ ಆಳವಾಗಿ ಅಧ್ಯಯನ ಮಾಡಿ. ಪ್ರಥಮ ಕೆಲವು ತಿಂಗಳುಗಳು ಚಿಕ್ಕ ವಿಷಯ ಸೇರಿ ಬಲವಾದ ಮೇನ್ಸ್ ಅಡಿಪಾಯವನ್ನು ನಿರ್ಮಿಸುವುದರ ಮೇಲೆ ಗಮನ ಹರಿಸಿ. ಪ್ರಿಲಿಮ್ಸ್ಗೆ 3ರಿಂದ 4 ತಿಂಗಳ ಮೊದಲು ತೀವ್ರವಾದ ಪುನರಾವರ್ತನೆ ಮತ್ತು ಅಣಕು ಪರೀಕ್ಷೆಗಳೊಂದಿಗೆ ಸಂಪೂರ್ಣವಾಗಿ ಪ್ರಿಲಿಮ್ಸ್ ಆಧಾರಿತ ತಯಾರಿಗೆ ಬದಲಾಗಿ. ಟಿಪ್ಪಣಿ ಮಾಡುವುದು ನೀವು ಕಗತ ಮಾಡಿಕೊಳ್ಳಲೇಬೇಕ ಒಂದು ಕಲೆ. ಪುಸ್ತಕಗಳಿಂದ ಪಠ್ಯವನ್ನು ಸುಮ್ಮನೆ ನಕಲಿಸಬೇಡಿ. ನಿಮ್ಮ ಟಿಪ್ಪಣಿಗಳು ಸಂಕ್ಷಿಪ್ತವಾಗಿ ನಿಮ್ಮ ಸ್ವಂತ ಮಾತುಗಳಲ್ಲಿ ಮೀಂಡ ಮ್ಯಾಪ್ಗಳು, ಬುಲೆಟ್ಗಳು, ಬುಲೆಟ್ ಪಾಯಿಂಟ್ಗಳನ್ನು ಬೆಳೆಸಿರಬೇಕು. ಪ್ರಚಲಿತ ವಿದ್ಯಮಾನಗಳಿಗಾಗಿ ರಾಜನೀತಿ, ಆರ್ಥಿಕತೆ, ಪರಿಸರ ಇತ್ಯಾದಿ ಎಂದು ವರ್ಗೀಕರಿಸಿದ ಪ್ರತ್ಯೇಕ ನೋಟ್ ಬುಕ್ಗಳನ್ನು ನಿರ್ವಹಿಸಿ. ಅಂತಿಮವಾಗಿ ಅಭ್ಯಾಸವೇ ಯಶಸ್ಸಿನ ಬೇಗದ ಕೀ. ಪ್ರಿಲಿಮ್ಸ್ಗಾಗಿ ಸಾಧ್ಯವಾದಷ್ಟು ಹಿಂದಿನ ವರ್ಷಗಳ ಪತ್ರಿಕೆಗಳನ್ನು ಮತ್ತು ಅಂಕು ಪರೀಕ್ಷೆಗಳನ್ನು ಪರಿಹರಿಸಿ. ಮೇನ್ಸ್ಗಾಗಿ ಉತ್ತರ ಬರೆಯುವ ಅಭ್ಯಾಸವು ಅತ್ಯಂತ ಪ್ರಮುಖವಾಗಿದೆ. ಪ್ರತಿದಿನ ಒಂದು ಉತ್ತರದಿಂದ ಪ್ರಾರಂಭಿಸಿ. ರಚನೆ, ವಿಷಯ ಮತ್ತು ಪ್ರಸ್ತುತಿಯನ್ನು ಸುಧಾರಿಸಲು ಮಾರ್ಗದರ್ಶಕರು ಗೆರೆಯರಿಂದ ಉತ್ತರಗಳನ್ನು ಪರಿಶೀಲಿಸಿಕೊಳ್ಳಿ. ನೆನಪಿಡಿ, ಜ್ಞಾನ ಒಂದೇ ಸಾಕಾಗುವುದಿಲ್ಲ. ನೀವು ಅದನ್ನು ಸಮಯದ ಮಿತಿಯೊಳಗೆ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬೇಕು. ನಿರಂತರ ಅಭ್ಯಾಸವು ಉತ್ತರದಲ್ಲಿ ಕಾರ್ಯನಿರ್ವಹಿಸಲು ಬೇಕಾದ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ. UPSC ಪರೀಕ್ಷೆಯನ್ನು ಭೇದಿಸುವ ಪಯಣವು ಶೈಕ್ಷಣಿಕ ಜ್ಞಾನದಷ್ಟೇ ಮಾನಸಿಕ ಶಕ್ತಿಯ ಪರೀಕ್ಷೆಯೂ ಆಗಿದೆ. ಸಕಾರಾತ್ಮಕ ಮತ್ತು ಸ್ಮಿತಿಸಾಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅತ್ಯತಿ. ನೀವು ಹಿನ್ನಡೆಗಳನ್ನು ಎದುರಿಸುತ್ತೀರಿ. ಕಡಿಮೆ ಅಂಕಗಳು ಕಷ್ಟಕರ ವಿಷಯಗಳು. ಅವುಗಳನ್ನು ಕಲಿಕೆಯ ಅವಕಾಶಗಳಾಗಿ ನೋಡಿ. ನಿಮ್ಮ ದೊಡ್ಡ ಗುರಿಯನ್ನು ನೆನಪಿಡಿ. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು, ನಾಗರಿಕ ಸೇವಕರಾಗುವುದು ಸಮಾಜದಲ್ಲಿ ನಿಜವಾದ ಸಕಾರಾತ್ಮಕ ಬದಲಾವಣೆಯನ್ನು ತರಲು ನಿಮಗೆ ಅಧಿಕಾರ ನೀಡುತ್ತದೆ. ಪ್ರತಿ ಮಗುವಿಗೆ ಶಿಕ್ಷಣ ನೀಡುವುದನ್ನು ಕಲ್ಪಿಸಿಕೊಳ್ಳಿ. ಪ್ರತಿ ಹಳ್ಳಿಗೆ ಆರೋಗ್ಯ ಸೇವೆ, ಪ್ರತಿ ಪ್ರಜೆಗೂ ನ್ಯಾಯ. ಇದು ಕೇವಲ ಉದ್ಯೋಗವ, ಇದು ಅಕ್ಷಾಂತರ ಜನರನ್ನು ಒಬ್ಬರಿಸಲು ಮತ್ತು ಬಲಿಷ್ಠ ಭಾರತವನ್ನು ನಿರ್ಮಿಸಲು ಒಂದು ಮಿಷನ್. UPSC ಪರೀಕ್ಷೆಯನ್ನು ಭೇದಿಸುವ ಪಯಣವು ನಿಮ್ಮ ಮಾನಸಿಕ ಶಕ್ತಿಯ ಪರೀಕ್ಷೆಯೂ ಆಗಿದೆ. ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಅತ್ಯತಿ. ಹಿನ್ನಡೆಗಳನ್ನು ಕಲಿಕೆಯ ಅವಕಾಶಗಳಾಗಿ ನೋಡಿ. ರಾಷ್ಟ್ರಕ್ಕೆ ಸೇವೆಯ ಗುರಿಯನ್ನು ನೆನಪಿಡಿ. ಆ ಸಮವಸ್ತ್ರವನ್ನು ಭರಿಸುವ ಕನಸನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಪ್ರತಿಯೊಬ್ಬ ಯಶಸ್ವಿ ಅಧಿಕಾರಿಯು ಒಮ್ಮೆ ನಿಮ್ಮಂತೆಯೇ ವಿಧಿಯಾಗಿದ್ದರು. ಅವರು ತಮ್ಮನ್ನು ತಾವು ನಂಬಿದ್ದರಿಂದ ಯಶಸ್ವಿಯಾದರು.
ನೀವು ಕೂಡಿ ಇದನ್ನು ಮಾಡಬಹುದು. ನೀವು ವ್ಯಕ್ತಿಕ ಯಶಸ್ಸಿಗೆ ಮತ್ತು ಭರವಸೆಯ ದೀಪ ಹಾಗೂ ಬದಲಾವಣೆಯ ವೇಗವರ್ಧಕರಾಗುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಪೂರ್ಣ ಸಮರ್ಪಣೆ ಮತ್ತು ಸುಪ್ತ ದಕ್ಷತೆಯೊಂದಿಗೆ ಹಿಂದೆ ನಿಮ್ಮ ತಯಾರಿಯನ್ನು ಪ್ರಾರಂಭಿಸಿ. ರಾಷ್ಟ್ರವು ನಿಮ್ಮಂಥ ಪ್ರಕಾಶಮಾನ್, ಉತ್ಸಾಹರಿದ, ಸಮರ್ಪಿತ ನಾಯಕರಿಗಾಗಿ ಕಾಯುತ್ತಿದೆ. ನಿಮಗೆಲ್ಲರಿಗೂ ಶುಭವಾಗಲಿ.